ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಸ್ಥಿ ವಿಸರ್ಜನೆಯ ಹೆಸರಿನಲ್ಲಿ ಶ್ರದ್ಧಾ ಕೇಂದ್ರದ ಹಗಲು ದರೋಡೆ ನೋಡಿ ಎಷ್ಟರ ಮಟ್ಟಿಗಿದೆ. ಸಾವಿನ ನೋವಿನಲ್ಲಿರ್ತಾರೆ. ಅಂಥವ್ರ ಹತ್ರ ಬಿಟ್ಟು ಬಿಡದೆ 5 ಪಟ್ಟು ಸುಂಕವನ್ನು ವಸೂಲಿ ಮಾಡಿದ್ದಾರೆ. ಎಲ್ಲಿ ಏನು ನೋಡ್ತಾ ಹೋಗೋಣ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಶ್ರದ್ಧಾ ಕೇಂದ್ರದಲ್ಲಿ ನಡೀತಾ ಇರುವಂಥ ಅಕ್ರಮ ಇದು. ನಿಗದಿ ಮಾಡಿದ ಸುಂಕಕ್ಕಿಂತ 5 ಪಟ್ಟು ಹೆಚ್ಚು ಸುಂಕ ವಸೂಲಿ. ಗುತ್ತಿಗೆದಾರನೊಂದಿಗೆ ಅಧಿಕಾರಿಗಳು ಶಾಮೀಲಾಗಿರೋ ಶಂಕೆ ಕೂಡ ಇದೆ. ದೂರು ನೀಡಿದ್ದಾರೆ, ಆದರೂ ಕೂಡ ಪುರಸಭೆಯ ಅಧಿಕಾರಿಗಳು ಸ್ಪಂದನೆಯನ್ನು ಕೊಟ್ಟಿಲ್ಲ. ಮೊದಲೇ ಕುಟುಂಬದ ಯಾವುದೋ ಒಬ್ಬ ಸದಸ್ಯನನ್ನು ಕಳ್ಕೊಂಡಿರ್ತಾರೆ. ಅದೊಂದು ಸದ್ಗತಿಯಾಗಬೇಕು, ವಿಧಿವಿಧಾನ ಪ್ರಕ್ರಿಯೆಗಳನ್ನು ಮಾಡಬೇಕು ಅನ್ನುವಂತಹ ಕೆಲವೊಂದು ನಿರ್ಧಾರಗಳ ನಡುವೆ ಈ ರೀತಿ ದರೋಡೆ ಮಾಡಿಬಿಟ್ರೆ ಹೇಗೆ? ಇದನ್ನು ಹಗಲು ದರೋಡೆ ಅನ್ನೋದೇ ಇನ್ನೇನು ಅನ್ನೋದಕ್ಕೆ ಸಾಧ್ಯ? ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಶ್ರದ್ಧಾ ಕೇಂದ್ರದಲ್ಲಿ ನಡೀತಾ ಇರುವಂತಹ ಅಕ್ರಮ ಇದು. ನ್ಯಾಯಸಮ್ಮತವಾಗಿ ಆಗುವಂಥ ಖರ್ಚುಗಳನ್ನು ತಗೊಂಡ್ರೆ ಇವು ಸುದ್ದಿಯೇ ಆಗೋದಿಲ್ಲ. ಅದರ 5 ಪಟ್ಟು ಹಣವನ್ನು ನೀವು ಕಿತ್ತುಕೊಳ್ತೀರಿ ಅನ್ನೋದಾದರೆ, ನೋವಿನಲ್ಲಿದ್ದವರ ಜೊತೆ ಹಣದ ಜೊತೆ ಆಟ ಆಡ್ತೀರಿ ಅನ್ನೋದಾದರೆ, ಆ ಭಗವಂತ ಕೂಡ ಇದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಬೋರ್ಡನ್ನು ನೀವು ಗಮನಿಸ್ಬೋದು. 100 ರೂಪಾಯಿ ಅಂತಿದೆ. 500 ರೂಪಾಯಿ ತೊಗೊಂಬಿಟ್ರೆ, 600 ರೂಪಾಯಿ ತೊಗೊಂಬಿಟ್ರೆ ಇಂಥದ್ದೇ ಘಟನೆ ನಡೀತಾ ಇದೆ. ಪೂಜೆಗೆ ಅಂತ ಬಂದು ಇಲ್ಲಿ 500 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. 100 ರೂಪಾಯಿ ಬೋಲ್ಡ್ ಹಾಕಿದ್ದಾರೆ. ಎಲ್ಲರೂ 500 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಜಗಳ ಮಾಡ್ತಾ ಇದ್ದಾರೆ ಎಲ್ಲರೂ. 500 ರೂಪಾಯಿ ಏನ್ ತಾತ ಗೊತ್ತಿಲ್ಲ ಸರ್. ಯಾರು ಅವರು ಟೆಂಡರ್ದಾರರು ಕೊಯ್ಯಿದೆ ಅಂತ ಹೇಳಿ ಬ್ಯಾಗ್ ತೆಗಿ ಬಂದರೆ ಮುನ್ಸಿಪಾಲ್ಟರ್ ಅಂತ ಹೇಳಿದ್ರು ಸರ್. ಅದು 5 ಟಿಕೆಟ್ ಕೊಟ್ಟಿದ್ದಾರಲ್ಲ, ಒಟ್ಟಿಗೆ ಕೊಟ್ರ ಸಪ್ರೇಟ್ ಆಗಿ ಕೊಟ್ರ ಸರ್? ಸಪ್ರೇಟ್ ಆಗಿ 100 ರೂಪಾಯಿ ಕೊಟ್ಟಿದ್ದಾರಾ? ಎಲ್ಲ ಐಟಿಗೆ ಕೊಟ್ಟಿದ್ದಾರೆ. 5 ಟಿಕೆಟ್ ನಿಮ್ಮ ಹತ್ರ ಇದೆಯಾ ಸರ್? ಎಷ್ಟು ಪೂಜೆ ಮಾಡಿಸಿದ್ರು? ಎಷ್ಟು ಟಿಕೆಟ್ ತಗೊಂಡಿದ್ದಾರೆ? 300 ರೂಪಾಯಿ 3 ಟಿಕೆಟ್ ತಗೊಂಡಿದ್ದಾರಾ? ಮೇಡಮ್ ಎಷ್ಟು ಪೂಜೆ ಮಾಡಿದ್ದು ನೀವು? ಒಂದೇ ಪೂಜೆ. ಟಿಕೆಟ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? 2 ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲ ಮೇಡಮ್, ನಾನು ಕೇಳಿದ್ರು ಅವರು ಇಲ್ಲ ಹಂಗೇನೆ ಬರೋದು ಹಿಂಗೇನೆ ಬರೋದು, ಆ ನಂಬರ್ ಇದೆ ಫೋನ್ ಮಾಡಿ ಅಂತೆಲ್ಲ ಇದು ಮಾಡ್ತಿದ್ದಾರೆ. 2 ರಿಸಿಪ್ಟ್ ನಂಬರ್ ಬೇರೆ ಬೇರೆ ಇದೆ. 200 ರೂಪಾಯಿ ಟಿಕೆಟ್ ಕೊಡಿ ಅಂದರೆ ಅದು ಕೊಡ್ತಾ ಇದ್ದೀವಿ. ಓಕೆ ಮ್ಯಾಮ್. ಅಂದರೆ ಇಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ. ಬಂದಾಗ ಏನಂತಂದರೆ ಮುಂಚೆ ಇಲ್ಲಿ 100 ರೂಪಾಯಿ ಇಸ್ಕೊಳ್ತಾ ಇದ್ರು. ಇವಾಗ ಏನೋ 300 ರೂಪಾಯಿ ಇಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. 300 ರೂಪಾಯಿ ಇಸ್ಕೊಳ್ತಾ ಇದ್ರೆ ಅದು ಕೊಡಲಿಲ್ಲ ಅಂದರೆ ಸುಮ್ಮನೆ ಕಿತ್ತಾಡೋದು ಗುದ್ದಾಡೋದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಜೋರಾಗೆಲ್ಲ ಮಾತಾಡ್ತಾರೆ. ಮತ್ತು ಏನಂತ ನಾವೇನಾದರೂ ಕೇಳಿದ್ರೆ ಬೇರೆಯವರಿಗೆಲ್ಲ 500 ಇಸ್ಕೊಳ್ಳೋದು, ನಿಮ್ಮ 300 ಇಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದೇ ರೆಸಿಪ್ಟ್ ಇದು ನನ್ನ ಕೈಲಿದೆ ಅಲ್ವಾ, ಇದು ರೆಸಿಪ್ಟ್. ಇದು 3 ರೆಸಿಪ್ಟು. 300 ರೂಪಾಯಿ ಇಸ್ಕೊಂಡ್ರು. ಆ ವ್ಯಕ್ತಿಯಲ್ಲೊಬ್ಬರು ನಿಂತ್ಕೊಂಡಿರ್ತಾರೆ ಮುಂಚೆನೇ. 300 ರೂಪಾಯಿ ಇಸ್ಕೊಂಡ್ರು ಅವ್ರು ನಮ್ಮ ಕಡೆಯಿಂದ. 300 ರೂಪಾಯಿ ಇಸ್ಕೊಂಡ್ರು. ನಾವೊಂದು ಇಲ್ಲಿ ಕಡಿಮೆ ಕೇಳ್ತಾ ಇದ್ದಾರೆ, ಕಡಿಮೆ ಹಾಕಿದ್ದಾರೆ ಅಂತಂದರೆ, ಇಲ್ಲ ನಾವು ಅವ್ರೇನೋ ಜಾಸ್ತಿ ದುಡ್ಡು ಕೊಟ್ಟು ಟೆಂಡರ್ ತೊಗೊಂಡಿದ್ದಾರಂತೆ. ಅವರು ಯಾರೋ ಟೆಂಡರ್ ತೊಗೊಂಡ್ರ ಕಾರಣಕ್ಕಾಗಿ 300 ತೊಗೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸ್ವಚ್ಛತೆಗೆ. ನೋಡಿ, ಇವತ್ತರೆಗೂ ನಮಗೆ ಚೆಲುವರಾಜು ಅನ್ನೋನು ಬಿಟ್ಟರೆ ಬೇರೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ನಮಗೆ. 100 ರೂಪಾಯಿ ಟಿಕೆಟ್ ಹರಿತಾ ಇದ್ದ, ಅದು 5 ಟಿಕೆಟು ಒಬ್ಬರಿಗೆ ಹರಿದಿದ್ದಾರೆ ಅಂತೇಳಿ ಚೆಲುವರಾಜು ಕಂಪ್ಲೇಂಟ್ ಮಾಡಿದರು. ಆ ಬಗ್ಗೆ ಎನ್ಕ್ವೈರಿ ಮಾಡಲಾಗಿ ಮತ್ತು ಅಲ್ಲಿರೋ ಪೂಜಾರರು ಮತ್ತು ಪಬ್ಲಿಕ್ಸ್ನೂ ಕೇಳಿದ್ದೀವಿ ನಾವು. ಯಾರೂ ಸಹ ಆ ಒಂದು 500 ರೂಪಾಯಿ ಹರಿತಾರೆ ಅನ್ನೋದ್ರ ಬಗ್ಗೆ ನಮಗೆ ದೂರು ಇವತ್ತರೆಗೂ ಕೊಟ್ಟಿಲ್ಲ, ಎಕ್ಸೆಪ್ಟ್ ಚೆಲುವರಾಜುನ ಅವನು ನಮ್ಮ ಹತ್ರನೂ ದೂರು ಕೊಟ್ಟಿದ್ದಾರೆ. ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಕೊಟ್ಟಿದ್ದಾನೆ, ಮಂಡ್ಯ ಲೋಕಾಯುಕ್ತರು ಕೊಟ್ಟಿದ್ದಾನೆ, ಬೆಂಗಳೂರು ಲೋಕಾಯುಕ್ತರು ಕೊಟ್ಟಿದ್ದಾನೆ. ಅಲ್ಲೇನಾಗಿದೆ ಅಂದರೆ, ಈಗ ಟೆಂಡರ್ ತೊಗೊಂಡಿರೋರು ಮತ್ತು ಅವರಿಬ್ಬರು ಬ್ರದರ್ಸು ಅವರವರು ವೈಯಕ್ತಿಕ ಇದಕ್ಕೋಸ್ಕರ ಮುನ್ಸಿಪಾಲ್ಟಿ ಮತ್ತು ಶ್ರೀರಂಗಪಟ್ಟಣನ ಬಲಿ ಕೊಡ್ತಾ ಇದ್ದಾರೆ. ನೋಡಿ, ಇವತ್ತರೆಗೂ ನಮಗೆ ಚೆಲುವರಾಜು ಅನ್ನೋನು ಬಿಟ್ಟರೆ ಬೇರೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ನಮಗೆ. 100 ರೂಪಾಯಿ ಟಿಕೆಟ್ ಹರಿತಾ ಇದ್ದ, ಅದು 5 ಟಿಕೆಟು ಒಬ್ಬರಿಗೆ ಹರಿದಿದ್ದಾರೆ ಅಂತೇಳಿ